ಓಹೋ, ಈಗ ಮನೆ ನೆನ್ಪಾಯ್ತಾ? ಬಂಗಾರದಂತ ಮನೆ, ಚಿನ್ನದಂತ ತಂಗಿ, ನಿನ್ನ ಮರೆಯಕ್ಕಾಗುತ್ತ ಚಿನ್ನ? ಛೇ, ಮತ್ತೆ ಕುಡ್ಕೊಂಡ್ ಬಂದಿದ್ಯಾ? ಆ ಸ್ಮೆಲ್ ಇದ್ರೆ ಆಗಲ್ಲ ನನಗೆ. ಎಷ್ಟು ವರ್ಷ ಆಯ್ತು ಕುಡಿಯೋದು ಬಿಟ್ಟು. ಏನೇ ಮನೆಯೆಲ್ಲ ಡಲ್ ಹೊಡಿತಾ ಐತೆ, ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀನಿ. ಮತ್ತೆ ಮನೆಯೆಲ್ಲ ಖಾಲಿ ಐತೆ. ಇರೋದೆಲ್ಲ ಮಾರ್ಕೊಂಡು ತಿಂದಿರೋ ತರ ಹೇಳ್ತಾ ಇದ್ದಾನೆ. ಏನ್ ಹೇಳ್ದೆ? ಏನಿಲ್ಲ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅದೇನು ಹೇಳು ಕಂದ. ನಾನೊಂದು ಹುಡುಗನ್ ಪ್ರೀತಿಸ್ತಾ ಇದ್ದೀನಿ, ಅವನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲಲ್ಲ, ಯಾವ್ಯಾವ ವಯಸ್ಸಲ್ಲಿ ಏನೇನಾಗ್ಬೇಕೋ ಎಲ್ಲ ಆಗ್ತಾ ಐತೆ. ಒಳ್ಳೆ ಕೆಲಸ ಮಾಡಿದ್ಯಾ. ಇಂಥ ಒಳ್ಳೆ ವಿಷಯನ ಕೂತ್ಕೊಂಡು ಮಾತಾಡೋಣ. ಬಾಮ್ಮ ಬಾ. ಓ, ಇವನೇ ಇರ್ಬೇಕು ಬಾಬೈದ. ಓ, ಗಂಡು ಬಾಸುಂಡೆ ಒಂದಿಲ್ಲ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅಣ್ಣ. ಕಣ್ಣಲ್ಲೇ ಮಾತಾಡ್ತಾರೆ ಕಳ್ರ. ಅಣ್ಣ, ನಾಚಿಕೆ ಸುಂದರಿಗೆ. ಸರಿ, ಅಳಿದ್ರೆ ಏನ್ ಮಾಡ್ಕೊಂಡಿದ್ದೀರಾ? ಸಮಾಜ ಸೇವೆ. ಯಾರ ಸೇವೆ? ಸಮಾಜ ಸೇವೆ. ಓ, ಸೋಷಿಯಲ್ ಸರ್ವಿಸು. ಹೊಟ್ಟೆಗೆ ಏನ್ ಮಾಡ್ಕೊಂಡಿದ್ದೀರೋ? ಹೊಟ್ಟೆಗೂ ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಓ, ಸರಿ ಆಯ್ತು. ಒಂಥರ ನಮ್ ಜಾತಿ ನೀವು. ಒಳ್ಳೆ ಜೋಡಿ. ನಮ್ಮ ಬೆಣ್ಣೆ ಸರಿ ಇಲ್ಲ, ಡೂಪ್ಲಿಕೇಟು. ಅಬ್ಕಾರಿ ಸ್ವಲ್ಪ ಪ್ರಾಬ್ಲಮ್ಮು. ಒಂದು ನಿಮಿಷ ಬಂದ್ಬಿಟ್ಟೆ. ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿರ ಹೋಗ್ಬರೋ ಅಷ್ಟರಲ್ಲಿ. ತಂಗಿ ನಿನ್ನೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂಥ ತೊಟ್ಟಿಲಿಲ್ಲಿದೆ. ಏನು ನಮ್ಮ ಮಳೆಯಿಂದಿರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಿಂಗೆ ಹರಿದಾಡ್ತಾವ್ರೆ. ಇರಲಿ, ವಿಚಾರಿಸೋಣ. ತಂಗಿ ನಿನ್ನ ಕಾಣದಂತೆ ಮಯವಾದೆನು. ಆ ಥರ ಮುಂಡೆ ತೂಕೆ ನಾನೇ ನಿಂತು ಮದುವೆ ಮಾಡ್ತಾ ಇದ್ನಪ್ಪ. ಏನ್ ಜಾಯ್,